ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಸ್ಟ್ರೋಟಾಕ್ ಆ್ಯಪನ್ನು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಮಾಡ್ಕೊಳ್ಳೋದು, ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದಲ್ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವುದೇ ಆ್ಯಪನ್ನು ಲಾಗಿನ್ ಮಾಡೋಕ್ಕೂ ಮೊದಲು, ಒಂದು ಆ್ಯಪಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡೋಕ್ಕೂ ಮೊದಲು ನಿಮಗೆ ಯಾವುದೇ ಆ್ಯಪಲ್ಲಿ ಅದನ್ನು ಬಳಸುವಂಥ ಅವಶ್ಯಕತೆ ತುಂಬ ಇದ್ದರೆ ಮಾತ್ರ ನೀವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ, ಆಯಿತಾ. ಸುಮ್ಮನೆ ನೀವು ಮೊಬೈಲ್ಗಳಲ್ಲಿ ಅಡ್ವರ್ಟೈಸ್ಗಳನ್ನು ನೋಡಿ ಅದ್ರ ಮೂಲಕ ನಮ್ಮ ಮೊಬೈಲ್ನಲ್ಲೂ ಕೂಡ ಇರಲಿ ಅಂತ ನೀವು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡೋದನ್ನು ಮಾಡಿಬಿಡಿ. ನಿಮಗೆ ಆ ಆ್ಯಪಲ್ಲಿ ಯೂಸ್ ಇದೆ ಅನಿಸಿದ್ರೆ ನೀವು ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಯೂಸನ್ನು ಮಾಡ್ಬೋದು, ಆಯಿತಾ. ಗಾಯ್ಸ್, ಈಗ ಬನ್ನಿ ಯಾವ ರೀತಿಯಾಗಿ ಮೊಬೈಲ್ ನಂಬರನ್ನು ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ಲಾಗಿನ್ ಮಾಡೋದು ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲು ಆಸ್ಟ್ರೋಟಾಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತಿದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಆದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ OTP ಸೆಂಡ್ ಟು ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, 4 ಡಿಜಿಟ್ OTP ಬರುತ್ತೆ. ಅದೇ ಸಬ್ಮಿಟ್ ಆಗುತ್ತೆ. ಫ್ರೆಂಡ್ಸ್, ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಸ್ಟಾರ್ಟ್ ಫ್ರೀ ಟ್ರಯಲ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಎಂಟರ್ ಯುವರ್ ಡೀಟೇಲ್ಸ್ ಅಂತ ಇದೆ, ಅದ್ರ ಕೆಳಗಡೆ 6 ಸ್ಟೆಪ್ಸ್ಗಳು ಇದಾವೆ. ಇಲ್ಲಿ 6 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದಾಗ ಈ ಒಂದು ಆ್ಯಪಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಎಂಟರ್ ಯುವರ್ ನೇಮ್ ಇದ್ದಲ್ಲಿ ನಿಮ್ಮ ನೇಮನ್ನು ಎಂಟರ್ ಮಾಡಿ. ನಂತರ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ವಾಟ್ ಈಸ್ ಯುವರ್ ಜೆಂಡರ್, ಮೇಲ್ ಆರ್ ಫಿಮೇಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಎಂಟರ್ ಯುವರ್ ಬರ್ತ್ ಡೇಟ್. ಮೊದಲು ಮಂತನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಡೇಟನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಇಯರನ್ನು ಸೆಲೆಕ್ಟ್ ಮಾಡಿ. ನಂತರ ಕೆಳಗಡೆ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಡು ಯು ನೌ ಯುವರ್ ಟೈಮ್ ಆಫ್ ಬರ್ತ್. ನಿಮಗೆ ಟೈಮ್ ಗೊತ್ತಿದ್ರೆ ಎಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ಗಂಟೆಗೆ ಹುಟ್ಟಿದ್ರಿ, ಎಷ್ಟು ನಿಮಿಷಕ್ಕೆ, ಮತ್ತು AM ಆರ್ PM ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ಸ್ಥಳದಲ್ಲಿ ಹುಟ್ಟಿದ್ದೀರಾ ಅನ್ನೋದನ್ನು ಟೈಪ್ ಮಾಡಿ, ಆಯಿತಾ. ನಂತರ ಕೆಳಗಡೆ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಬರುತ್ತೆ, ಸೆಲೆಕ್ಟ್ ಆಲ್ ಯುವರ್ ಲ್ಯಾಂಗ್ವೇಜಸ್. ನಿಮಗೆ ಇಲ್ಲಿ ಇರುವಂಥ ಲ್ಯಾಂಗ್ವೇಜಸ್ಸಲ್ಲಿ ಯಾವ್ಯಾವ ಲ್ಯಾಂಗ್ವೇಜಸ್ ಬರುತ್ತೆ ಅದೆಲ್ಲ ಕೂಡ ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ನಿಮಗೆ ಯಾವುದಾದ್ರೂ ಒಂದೇ ಲ್ಯಾಂಗ್ವೇಜ್ ಬರುತ್ತೆ ಅಂತಂದರೆ ನಿಮಗೆ ಬರುವಂಥ ಪರ್ಫೆಕ್ಟಾಗಿ ಬರುವಂಥ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ಸ್ಟಾರ್ಟ್ ಚಾಟ್ ವಿತ್ ಆಸ್ಟ್ರಾಲಜರ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ಬರುತ್ತೆ, ಅಲೋ ಆಸ್ಟ್ರೋಟಾಕ್ ಟು ಸೆಂಡ್ ಯು ನೋಟಿಫಿಕೇಷನ್. ನಿಮಗೆ ಆಸ್ಟ್ರೋಟಾಕ್ ಆ್ಯಪಿಂದ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಅಲೋ ಮೇಲ್ಗಡೆ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ಡೋಂಟ್ ಅಲೋ ಮೇಲ್ಗಡೆ ಕ್ಲಿಕ್ ಮಾಡಿ. ನಾನು ಡೋಂಟ್ ಅಲೋ ಮೇಲ್ಗಡೆ ಕ್ಲಿಕ್ ಮಾಡ್ತೇನೆ, ಆಯಿತಾ. ಇದಿಷ್ಟನ್ನು ಮಾಡಿದರೆ ಆಸ್ಟ್ರೋಟಾಕ್ ಆ್ಯಪ್ ಏನಿರುತ್ತೆ ಅದರಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿ ಲಾಗಿನ್ ಆಗುತ್ತೆ. ಹೋಮ್ ಪೇಜ್ ಏನಿದೆ ಅದು ಆನ್ ಆಗುತ್ತೆ, ಆಯಿತಾ. ನೀವು ಡೈರೆಕ್ಟಾಗಿ ಆಸ್ಟ್ರಾಲಜರ್ ಹತ್ರ ಚಾಟನ್ನು ಮಾಡ್ಬೋದು. ನಿಮಗೆ ಫಸ್ಟ್ ಟೈಮ್ ನೀವು ಲಾಗಿನ್ ಮಾಡಿದರೆ, ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ನಿಮಗೆ 2 ನಿಮಿಷ ನೀವು ಫ್ರೀ ಚಾಟನ್ನು ಮಾಡ್ಬೋದು, ಆಯಿತಾ. ಯಾವುದೇ ಅಮೌಂಟನ್ನು ಪೇ ಮಾಡೋ ಅಗತ್ಯ ಇಲ್ಲ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಲಾಗಿನ್ ಮಾಡೋದು ಅಂತ. ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಈ ಒಂದು ಆ್ಯಪನ್ನು ಯೂಸ್ ಮಾಡೋದು, ಹಾಗೆ ಈ ಆ್ಯಪಲ್ಲಿ ಅಮೌಂಟ್ ಕೇಳ್ತಾರೆ, ನೀವು ಏನಾದರೂ ಚಾಟ್ ಮಾಡಬೇಕು ಅಂತಂದರೆ ಚಾಟ್ ಮಾಡೋದಕ್ಕೆ ಅಮೌಂಟನ್ನು ಯಾವ ರೀತಿಯಾಗಿ ಪೇ ಮಾಡೋದು ಅವೆಲ್ಲ ಕೂಡ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ವೀಡಿಯೋನ ಮಾಡಿ ಹಾಕ್ತೀನಿ, ಆಯಿತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.